टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 5 ವರ್ಷ ಮುಂದುವರಿತಾರಂತ 5 ವರ್ಷ ಪದೇ ಹೇಳ್ತವ್ರೆ ಸರ್. ನವೆಂಬರ್ 15 ನನಗೆ 5 ವರ್ಷ ಇರ್ತಾರೋ ನವೆಂಬರ್ ಹೋಗುತ್ತೋ ನನಗೆ ಸಂಬಂಧ ಇಲ್ಲ. ಹೇಳಿದ್ನಲ್ಲ, ಸರ್ಕಾರದ ಖಜಾನೆ ತುಂಬಿಸ್ರಪ್ಪ, ಜನಗಳ ಕಷ್ಟ ಸುಖ ನೋಡಿ. ಈಗ ಅವ್ರ ಅಧಿಕಾರ ಕಿತ್ತಾಟದಲ್ಲಿ ಸರ್ ರಾಜ್ಯ ಜನರಿಗೆ ನಾನು ಅದನ್ನೇ ಹೇಳ್ತಾ ಇರೋದು ಬ್ರದರ್. ಇದಕ್ಕೆ ಪ್ರಾಶಸ್ತ್ಯ ಬೇಕಿಲ್ಲ. ಯಾರೋ ಡೆಲ್ಲಿಗೆ ಹೋದ್ರಂತೆ, ಹೈಕಮಾಂಡ್ ನೋಡಿದ್ರಂತೆ, ಇನ್ಯಾರೋ ಹೋದ್ರಂತೆ, ಮತ್ತಿನ್ಯಾರನ್ನ ನೋಡಿದ್ರಂತೆ. ಇದು ನನಗೆ ಆದ್ಯತೆ ಅಲ್ಲ. ಅವ್ರವ್ರ ಪಕ್ಷದ ನಿರ್ಧಾರಗಳದು. ಅವರು ಇರೋವ್ರನ್ನೇ ಮುಂದುವರಿಸ್ಕೊತಾರೋ ಇಲ್ಲ ಇನ್ನೂ 10 ವರ್ಷ ಅವ್ರನ್ನೇ ಮುಂದುವರಿಸ್ತಾರೋ. ಯಾಕೆಂದರೆ ಐತಿಹಾಸಿಕವಾದ ದಾಖಲೆ ನಿರ್ಮಾಣ ಆಗಬೇಕಲ್ಲ. ದೇವರಾಜ್ ಅರಸು ನಂತರ ಏನೋ ನೋಡ್ತಾ ಇದ್ದೀನಲ್ಲ ಸುದ್ದಿವಾಹಿನಿಗಳಲ್ಲಿ, ದಾಖಲೆ ನಿರ್ಮಾಣ ಮಾಡಲಿಕ್ಕೆ ಏನೋ 10 ವರ್ಷ ಸಂಪೂರ್ಣಗೊಳಿಸ್ಬೇಕು ಅಂತ ಪಾಪ ಇನ್ನು ಕೆಲವರು ಮಂತ್ರಿಗಳು ಹೇಳ್ತಾರೆ. ದಾಖಲೆ ಮಾಡಿದ್ಯಲ್ಲ, ಮಾಡ್ಕೊಳ್ಳಿ, ಹಿಡ್ಕೊಂಡಿರೋರು ಯಾರು? 10 ವರ್ಷ ಇನ್ನೊಂದು 5 ವರ್ಷ ಮುಂದೆ ಓದ್ಕೊಬರ್ಗಲ್ಲ. ಅವ್ರ ಲೀಡರ್ಶಿಪ್ಪಲ್ಲೇ ಹೋಗಿ ನನಗೇನು ಸಂಬಂಧ ಸರ್? ರಾಜಣ್ಣವರು ಹಾಸನ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಅದು ನನಗದೆಲ್ಲ ಸರ್ಕಾರದಲ್ಲಿ ಯಾರಿಗೆ ಎಲ್ಲಿ ಉಸ್ತುವಾರಿ ಕೊಡಬೇಕು, ಯಾರಿಗೆ ಜವಾಬ್ದಾರಿ ಕೊಡಬೇಕು ಅವರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾನೇ ಅದಕ್ಕೆ ಉತ್ತರ ಕೊಟ್ಟೆ. ನಾನು ಮೊನ್ನೆನೂ ಸಹ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಜೊತೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ. MB ಪಾಟೀಲ್ರಿಗೂ ಮಾತಾಡಿದ್ದೇನೆ. ಇದು ಸುಮಾರು ಒಂದು 30-35 ವರ್ಷದ ದೇವೇಗೌಡರ ಕನಸು. ಒಂದು ರೈತರ ಬೆಳೀತಕ್ಕಂಥ ಬೆಳೆನ ವಿದೇಶಕ್ಕೆ ಸಾಗಿಸ್ಲಿರ್ತಕ್ಕಂಥದ್ದಕ್ಕೆ ಒಂದು ಏರ್ ಕಾರ್ಗೋ ಫೆಸಿಲಿಟೀಸ್ಗಳಾಗಬೇಕು ಅನ್ನೋದು ಅವರ ಚಿಂತನೆ, ದೇವೇಗೌಡರದು. ಅದು ಹಾಗೆ ಆಮೇಲೆ ಗತಿನಲ್ಲಿ ಹೋಗ್ತಾ ಇದೆ. ಬಟ್ ಆದಷ್ಟು ಬೇಗ ಮುಗಿಸ್ಬೇಕು ಅಂತೇಳಿ MB ಪಾಟೀಲ್ರು ಮೊನ್ನೆ ಡೆಲ್ಲಿಗೆ ಬಂದಾಗ ಅವ್ರಿಗೂ ಮನವಿ ಮಾಡಿದ್ದೇನೆ. ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೂ ಮಾತಾಡಿದ್ದೇನೆ. ಒಂದು ಜಾಯಿಂಟ್ ಸಭೆನೂ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿ. ಈಗ ರೇವಣ್ಣವರು ಈ ಹಿಂದೆ ಈ ವಿಮಾನ ನಿಲ್ದಾಣದ ಬಗ್ಗೆ ಪ್ಲಾನ್ ಮಾಡ್ಕೊಂಡು ಸರ್ಕಾರದಲ್ಲಿ ಅದು ಬದಲಾಯಿತು, ಯೋಜನೆ ಬದಲಾಯಿತು. ನೀವೇನಾದ್ರು ಈಗ ಮೂಲ ಯೋಜನೆ ಈ ಸರ್ಕಾರದಲ್ಲಿ ನಾನೇನೋ ನಿರೀಕ್ಷೆ ಇಟ್ಟಿಲ್ಲ. ಹಿಂದಿನ ಸರ್ಕಾರದಲ್ಲೂ ಅದು ಏನೇನು ತೀರ್ಮಾನಗಳು ಮಾಡ್ಕೊಂಡ್ರೆ ಅವೆಲ್ಲ ಒಂದು ಭಾಗ ರಾಜಕೀಯಕ್ಕೆ ಬೇಕಿಲ್ಲ. ಒಟ್ಟಾರೆ ಜನಗಳಿಗೆ ಅನುಕೂಲ ಆಗಬೇಕು. ಅದರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಲಿ.